ನಮಸ್ಕಾರ ಸ್ನೇಹಿತರೆ, ನೈವೇದ್ಯ ವೈಬ್ಸ್ಗೆ ಸ್ವಾಗತ. ನಾನಿವತ್ತೊಂದು ಉಡುಪಿ ಶೈಲಿಯ ಕಟ್ಟು ಸಾರು ಮತ್ತು ಬೀನ್ಸ್ ಪಲ್ಯ ಮಾಡ್ತಿದ್ದೇನೆ. ಬನ್ನಿ ಶುರು ಮಾಡೋಣ. ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಒಂದು ಸಣ್ಣ ಬೌಲಿಗೆ ಹೆಸರುಬೇಳೆಯನ್ನು ನಾನು ತೊಳೆದು ಚೆನ್ನಾಗಿ ಬೇಯಿಸ್ಕೊತೇನೆ. ಸ್ವಲ್ಪ ನೀರು ಹಾಕಿ ಇದು ಬೇಯೋ ಅಷ್ಟರಲ್ಲಿ ನಾವು ತೆಂಗಿನ ಹಾಲನ್ನು ಮಾಡ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಸ್ವಲ್ಪ ನೀರು ಹಾಕಿ ರುಬ್ಕೋತೇನೆ. ಅದನ್ನು ಸೋಸ್ಕೊಂಡು ಹಾಲು ರೆಡಿ ಮಾಡ್ಕೊತೇನೆ. ನೋಡಿ ಸ್ನೇಹಿತರೆ, ತೆಂಗಿನ ಹಾಲು ರೆಡಿ ಆಯಿತು. ಪಲ್ಯಕ್ಕೆ ಬೀನ್ಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆ ಟೊಮೊಟೊ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ನಿಂಬೆಹಣ್ಣಿನ ರಸ ರೆಡಿ ಮಾಡ್ಕೊಂಡಿದ್ದೇನೆ ಸಾರಿಗೆ. ಈಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಕಿ ಈಗ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೇನೆ. ಇದು ಚೆನ್ನಾಗಿ ಕುದ್ದು ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ, ಶುಂಠಿ, ಇದರದ್ದು ರಸ ಎಲ್ಲ ಬಿಡಬೇಕು. ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಕುದಿ ಬಂದ ನಂತರ ಬೇಯಿಸ್ಕೊಂಡಿರೋ ಬೇಳೆಯನ್ನು ಸ್ಮ್ಯಾಶ್ ಮಾಡಿಕೊಂಡು ಬೇಳೆ ಹಾಕೋಣ. ಹಾಗೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಬೇಳೆ ಹಾಕ್ಕೊಳ್ಳೋಣ. ಕುದ್ದ ನಂತರ ಕಾಯಿ ಹಾಲು ಮಾಡಿ ಇಟ್ಕೊಂಡಿದ್ದಾವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೋತೇನೆ ಸಾರಿಗೆ. ಎಣ್ಣೆ, ಈಗ ಸಾಸಿವೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಚಿಟಕಿ, ಕರಿಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿ ಸಾರಿಗೆ ಹಾಕ್ತಾಯಿದ್ದೇನೆ. ಒಗ್ಗರಣೆ ಆದ ನಂತರ ಈಗ ಚಿಟಕಿ ಇಂಗನ್ನು ನೀರಿಗೆ ಹಾಕಿ ಕರಗಿಸ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೇನೆ. ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇಳಿಸಿ ಇಡ್ತೇನೆ. ಸ್ವಲ್ಪ ತಣ್ಣಗಾದ ಮೇಲೆ ನಾನು ನಿಂಬೆಹಣ್ಣು ರಸ ಹಾಕ್ತೇನೆ. ನೆಕ್ಸ್ಟ್ ಈಗ ಬೀನ್ಸ್ ಪಲ್ಯ ಮಾಡೋಣ ಬನ್ನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಎಣ್ಣೆ ಕಾದ ನಂತರ ಸಾಸಿವೆ, ಉದ್ದಿನಬೇಳೆ, ಅರ್ಧ ಸ್ಪೂನು ಅರಿಶಿಣ ಹಾಕಿದೆ, ಒಣಮೆಣಸಿನ್ಕಾಯಿ, ಇದು ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಿರೋ ಬೀನ್ಸು ಇಷ್ಟು ಹಾಕ್ತಾಯಿದ್ದೇನೆ. ನಂತರ ಸ್ವಲ್ಪ ನೀರು, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೇನೆ. ಇದು ಬೀನ್ಸು ತುಂಬ ಬೇಗ ಬೇಯುತ್ತದೆ ಸಕ್ಕರೆ ಹಾಕಿದ್ರಂತ ಹಾಕ್ತಾಯಿದ್ದೇನೆ.
ಇದು ಬೇಯೋ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತವೆ. ಶೇರ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ಬೆಂದಿದೆ. ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಪಲ್ಯ ರೆಡಿ ಆಯಿತು. ಬನ್ನಿ, ಈಗ ನಾವು ಮಾಡ್ಕೊಂಡಿರೋ ಸಾರು ಸ್ವಲ್ಪ ತಣ್ಣಗಾಗಿರ್ತದೆ. ಇದಕ್ಕೆ ನಿಂಬೆಹಣ್ಣು ರಸ ಸೇರಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.